ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ತುಂಬ ಜನದ ಒಂದು ರಿಕ್ವೆಸ್ಟ್ ಇತ್ತು ಈ ಒಂದು ವಿಡಿಯೋಗೋಸ್ಕರ. ಓಕೆ, ಏನಪ್ಪ ಅಂತ ಹೇಳಿದರೆ, ನಿಮ್ಮ ಪರ್ಸನ್ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರ್ತಾರೆ. ಓಕೆನಾ? ಸೊ ಅವರು ಮತ್ತೆ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ, ಅವ್ರು ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ, ಈ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ತುಂಬ ಜನಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಲ್ಲ ತುಂಬ ದಿನದವರೆಗೆ ಅಲ್ವಾ? ಸೊ ನೀವು ಅವ್ರ ಕಾಂಟ್ಯಾಕ್ಟ್ಗೋಸ್ಕರ ಅಥವಾ ಅವ್ರ ಜೊತೆ ಮಾತಾಡಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಆ ಒಂದು ರಿಲೇಟೆಡಲ್ಲಿ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ಓಕೆನಾ? ನಿಮಗೆ ರೆಸನೇಟ್ ಆಗಲಿಲ್ಲ ಅಂತಿದ್ರೆ ಸ್ಕಿಪ್ ಮಾಡಿಬಿಡಿ. ಅದರ್ವೈಸ್ ಕಮೆಂಟಲ್ಲಿ ಬೇಡದೇ ಇರೋಂಥ ಕಮೆಂಟ್ ಮಾಡೋದು ಅಥವಾ ಹಾಗೆ ಹೀಗೆ ಅಂತ ಹೇಳೋದೆಲ್ಲ ಮಾಡಬೇಡಿ, ಗೊತ್ತಾಯ್ತಾ? ನೆಗೆಟಿವ್ ಏನೇ ಇದ್ರೂ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಸ್ಪ್ರೆಡ್ ಮಾಡಿಬಿಡಿ. ದೆನ್ ನೆಗೆಟಿವ್ ಕಮೆಂಟ್ಸ್ ಮಾಡಿದರೂ ಕೂಡ ಅದು ಎಫೆಕ್ಟ್ ನೀವೇ ಅನುಭವಿಸ್ತೀರಾ. ಓಕೆ, ಸೊ ಕೇರ್ಫುಲ್ಲಾಗಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಪರ್ಸ್ನಲ್ ಥಿಂಗ್ಸ್ನೆಲ್ಲ ಕಮೆಂಟ್ ಮೂಲಕ ತಿಳಿಸುವಂಥ ಅವಶ್ಯಕತೆ ಇಲ್ಲ. ಸೊ ಯಾರಿಗೆ ಪರ್ಸ್ನಲ್ಲಾಗಿ ಕನ್ಸಲ್ಟೇಷನ್ ತೊಗೊಬೇಕಂತಿದೆ, ನಿಮಗೆ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಲಿಕ್ಕೆ ಅಥವಾ ಪ್ರಾಬ್ಲಮ್ಸ್ಗೆ ಪರಿಹಾರ ಅಂತ ಹೇಳಿಬಿಟ್ಟು ಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ನೀವು ನಿಮ್ಮ ಡೀಟೇಲ್ಸ್ನ ಅಥವಾ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್, ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯ ಫೋಟೋನ ನೋಡಿ ಅಥವಾ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅಥವಾ ಈ ವ್ಯಕ್ತಿಯ ಹೆಸರನ್ನು ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ 3 ಬಾರಿ ಹೇಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡ್ತಾರಾ ಆ್ಯಂಡ್ ನಿಮ್ಮನ್ನು ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಚೆಕ್ ಮಾಡೋಣ. ಎಸ್, ಯೂನಿವರ್ಸ್, ಆದಿಪರಾಶಕ್ತಿ, ಜಗನ್ಮಾತೆ. ಓಕೆ, ಎಸ್, ಇಲ್ಲಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾರೆ ಒಂದ್ಸಲ, ಇನ್ನೊಂದ್ಸಲ ಅನ್ಬ್ಲಾಕ್ ಮಾಡ್ತಾರೆ. ಇಲ್ಲಿ ಆನ್ ಆ್ಯಂಡ್ ಆಫ್ ನಡೀತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವ್ರಿಗೆ ಬೇಕಾದಾಗ ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡಿ ಮಾತಾಡ್ತಾರೆ. ಓಕೆನಾ? ಸೊ ಇಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ನಿಮ್ಮ ನಂಬರ್ನ ಬ್ಲಾಕ್ ಮಾಡೋದು, ಅಂದರೆ 15 ಡೇಸಿಗೆ ಅಥವಾ ಏನಾದರೂ ಸಣ್ಣ ಪುಟ್ಟ ಜಗಳ ಆಯಿತು ಅಂದ ಕೂಡಲೇ ನಂಬರ್ನ ಬ್ಲಾಕ್ ಮಾಡಿಬಿಡೋದು, ಆ ಥರ ಇಲ್ಲಿ ಒಂದ್ಸಲ ಬ್ಲಾಕ್ ಮಾಡ್ತಾರೆ, ಇನ್ನೊಂದ್ಸಲ ಅನ್ಬ್ಲಾಕ್ ಮಾಡ್ತಾರೆ. ಇಲ್ಲಿ ಆ ಥರ ಎನರ್ಜಿ ಆ್ಯಕ್ಟ್ ಆಗ್ತಾ ಇದೆ. ಎಸ್, ನಿಮಗೆ ಈ ಒಂದು ವ್ಯಕ್ತಿ ಮೇಲೆ ತುಂಬಾ ಡೌಟ್ ಇದೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿನ ಯಾವ ಥರ ಟ್ರಸ್ಟ್ ಮಾಡಬೇಕು ಅಥವಾ ಈ ವ್ಯಕ್ತಿನ ಯಾವ ಥರ ನಂಬಬೇಕು ಬೇಡವೋ ಆ ಥರ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಇದೆ. ಆ ಥರ ನಿಮಗೆ ಇಲ್ಲಿ ಮೈಂಡ್ ಸೆಟ್ ಇದೆ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಯಾಕಂದರೆ ಆ ವ್ಯಕ್ತಿ ನಿಮಗೆ ಒಂದ್ಸಲ ಮಾತಾಡಿಸ್ತಾರೆ, ಇನ್ನೊಂದ್ಸಲ ಮಾತಾಡ್ಸಲ್ಲ. ಓಕೆ, ಇಲ್ಲಿ ನಿಮ್ಮಿಬ್ರು ಕಾಂಟ್ಯಾಕ್ಟ್ ತಪ್ಪಿ, ಅಂದರೆ ನಿಮ್ಮ ಜೊತೆ ಮಾತಾಡ್ದೇ, ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ದೇ 4 ಮಂತ್ ಆಗಿರ್ಬೋದು, 2 ಮಂತ್ ಆಗಿರ್ಬೋದು ಕೆಲವೊಬ್ಬರಿಗೆ. ಓಕೆ, ಇನ್ನು ಕೆಲವೊಬ್ಬರಿಗೆ 1 ಇಯರ್ ಆಗ್ತಾ ಬಂದಿದೆ. ಇನ್ನೂ ಕೂಡ ನೀವು ಅವ್ರನ್ನ ಮಾತಾಡಿಸ್ಬೇಕು ಅಥವಾ ಇನ್ನೂ ಅವ್ರ ನೆನಪಲ್ಲೇ ಇದ್ದೀರಾ ಅಂತಲೂ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ರು ಇಲ್ಲಿ ಮೂವ್ ಆನ್ ಆಗಿದ್ದೀರಾ, ಆ ವ್ಯಕ್ತಿ ಮಾತಾಡಿಸ್ತಾ ಇದ್ರೆ ಇಲ್ಲ ಅಥವಾ ಆ ವ್ಯಕ್ತಿ ಕಾಲ್ ಮಾಡ್ತಿದ್ರೆ ಇಲ್ಲ, ನನ್ನ ಲೈಫನ್ನು ನಾನು ನೋಡ್ಕೊಳ್ತೀನಿ, ಆ ಥರ ಇಲ್ಲಿ ಮೈಂಡ್ ಸೆಟ್ ಇದೆ ಕೆಲವೊಬ್ರದ್ದು. ಬಟ್ ತುಂಬ ಜನ ಇಲ್ಲಿ ನಿಮ್ಮ ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಕಾಲಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಮಾತಾಡ್ಲಿಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅವರೊಂದು ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಎಸ್, ಯಾ, ಓಕೆ. ಇಲ್ಲಿ ಕೆಲವೊಬ್ಬರಿಗೆ ಇನ್ನು 4 ಮಂತ್ ಅಥವಾ 4 ಡೇಸ್, 4 ಮಂತ್ಸ್, 6 ಮಂತ್ ಇಲ್ಲಿ ಚಾನಲೈಸ್ ಆಗ್ತಿದೆ. ಈ ಒಂದು ಟೈಮಲ್ಲಿ ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡ್ತಾರೆ ಅಥವಾ ನಿಮ್ಮನ್ನು ಹೇಗಾದರೂ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಓಕೆ, ಕೆಲವೊಬ್ಬರು ಲೈಫಲ್ಲಿ ಫೋರ್ಸ್ಫುಲಿಯಾಗಿ ಒಬ್ಬ ವ್ಯಕ್ತಿಯ ಒಂದು ಎಂಟ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಎಂಟ್ರಿ ಆಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ನೇ ಆಗ್ಬೋದು ಅಥವಾ ನ್ಯೂ ಪರ್ಸನ್ ಆಗ್ಬೋದು ಅಥವಾ ನಿಮಗೆ ಗೈಡ್ ಮಾಡೋವಂಥದ್ದು ಅಥವಾ ನಿಮಗೆ ಒಂದು ಸಪೋರ್ಟಿವ್ ಆಗಿ ಸಿಗುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಓಲ್ಡ್ ಫ್ರೆಂಡ್ ಆಗಿರ್ಬೋದು, ಎನಿಥಿಂಗ್ ಯಾರಾದರೂ ಆಗಿರ್ಬೋದು.
ಓಕೆ, ಒಂದು ನ್ಯೂ ಕಾಂಟ್ಯಾಕ್ಟ್ ಬೆಳೀತಾ ಇದೆ, ಅಥವಾ ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿನೇ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಥರನೂ ಇಲ್ಲಿ ಎನರ್ಜಿ ಬರ್ತಾ ಇದೆ, ಚಾನಲೈಸ್ ಆಗ್ತಾ ಇದೆ. ಓಕೆ, ಎಸ್, ಇಲ್ಲಿ ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಕರ್ಕಾಟಕ, ಸಿಂಹ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನೀವು ಅವ್ರ ಜೊತೆ ಮಾತಾಡ್ಲಿಕ್ಕೋಸ್ಕರ ತುಂಬ ರಿಕ್ವೆಸ್ಟ್ ಮಾಡಿದ್ದೀರಾ ಅಂತಲೂ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಆ ವ್ಯಕ್ತಿ ನಿಮ್ಮ ರಿಕ್ವೆಸ್ಟ್ ಇರ್ಬೋದು, ಅಥವಾ ನಿಮ್ಮ ಒಂದು ಫೀಲಿಂಗ್ಸಿಗೆ ಅವರು ಬೆಲೆ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಅವರು ನಿಮಗೆ ಅಥವಾ ನಿಮ್ಮ ಪ್ರೀತಿಗೆ ಇಲ್ಲಿ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ನೀವು ವೆಯ್ಟ್ ಮಾಡ್ತಿದ್ದೀರಾ, ಬಟ್ ಆ ವ್ಯಕ್ತಿ ನಿಮಗೆ ಬೇಕು ಅಂತ ಇನ್ನೂ ಆಟ ಆಡಿಸ್ತಾ ಇದ್ದಾರೆ ಅಂತಲೂ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕಾಲ್ ಮಾಡ್ದೇನೆ, ಮೆಸೇಜ್ ಮಾಡ್ದೇನೆ, ಇಲ್ಲಿ ಆಲ್ರೆಡಿ ಹೇಳಿದಾಗೆ ಅವ್ರಿಗೆ ಬೇಕಾದಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಕೆಲಸ ಆದಮೇಲೆ ಇದಕ್ಕಿದ್ದಂಗೆ ಮತ್ತೆ ಅವ್ರು ನಿಮ್ಮ ಕಾಂಟ್ಯಾಕ್ಟನ್ನ ಬ್ಲಾಕ್ ಮಾಡೋದು, ಅಥವಾ ನಂಬರ್ ಡಿಲೀಟ್ ಮಾಡೋದಿರ್ಬೋದು, ಅಥವಾ ಕಾಂಟ್ಯಾಕ್ಟೇ ಮಾಡದೇ ಇರೋವಂಥದ್ದು, ಆ ಥರ ಇಲ್ಲಿ ಎನರ್ಜಿ ಸಿಗ್ತಾ ಇದೆ. ಓಕೆ, ಸ್ವಲ್ಪ ಸ್ವಾರ್ಥಿ, ಸೆಲ್ಫಿಶ್, ನಿಮ್ಮ ನಂಬರ್ ಆಗಿರ್ಬೋದು, ಫೋನ್ ನಂಬರ್, ಅಥವಾ ನಿಮ್ಮ ಪರ್ಸನ್ ಅವರ ಫೋನ್ ನಂಬರ್ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಲಾಸ್ಟ್ 32, ಓಕೆ, 4141, ಲಾಸ್ಟ್ 07607, ಓಕೆ, 6633, ಓಕೆ, ಲಾಸ್ಟ್ ನಂಬರ್ 14, ಓಕೆ, 5753, ಎಸ್. ಓಕೆ, ಲೆಟರ್ ಬಂದು G ಲೆಟರ್, J ಲೆಟರ್, K ಲೆಟರ್, R, S, P, V, I ಲೆಟರ್, M, B ಲೆಟರ್, C ಲೆಟರ್, D ಲೆಟರ್, A ಲೆಟರ್, X ಲೆಟರ್ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ಈ ಒಂದು ರೀಡಿಂಗ್ನ ನೋಡ್ತಿರ್ಬೋದು. ನಿಮ್ಮ ಎಕ್ಸ್ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಕಾಲ್ ಮಾಡ್ತಾರಾ ಅಂತ ಹೇಳಿ. ಓಕೆ, ಎಸ್, ಇಲ್ಲಿ ಕೆಲವೊಬ್ರಿಗೆ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಇಲ್ಲಿ ಆ್ಯಪ್ಟ್ ಆಗ್ತಿರೋ ಪ್ರಕಾರ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಂಥ ಆಸೆ ಅವರಿಗೂ ಕೂಡ ಇದೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಅದೆಲ್ಲೋ ಯಾರೋ ಒಬ್ಬರವರನ್ನ ತಡೀತಾ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡದಿರೋ ಹಾಗೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಫೋರ್ಸ್ಫುಲಿ ಯಾರೋ ಅವ್ರನ್ನ ಏನು ಕಾಂಟ್ಯಾಕ್ಟ್ ಮಾಡದಿರೋ ಹಾಗೆ, ನಿಮ್ಮ ಬಗ್ಗೆ ನೆಗೆಟಿವ್ ಹೇಳುವಂಥದ್ದು, ಅಥವಾ ಕಾಂಟ್ಯಾಕ್ಟೇ ಮಾಡಬಾರ್ದು ಅಂತ ಇಲ್ಲಿ ತಡೀತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದೆನ್ ಇನ್ನೊಂದು ಅವ್ರಿಗಿಲ್ಲಿ ಚಾನಲೈಸ್ ಆಗ್ತಾ ಇರೋವಂಥದ್ದು, ಅಟ್ಯಾಚ್ಮೆಂಟ್ ಬೆಳೆಯುತ್ತೆ, ಮತ್ತೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅಂತ ಹೇಳಿ ಆ ಥರನೂ ಅವರು ಇಲ್ಲಿ ಥಿಂಕ್ ಮಾಡಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಬೇಸಿಕಲಿ ನೋಡಿದಾಗ ನಿಮ್ಮ ಪರ್ಸನಿಗೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಂಥ ಆಸೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರನ್ನ ಅವರೇ ಸ್ಟಾಪ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಸೊ ಎಸ್, ಆ ಅಟ್ಯಾಚ್ಮೆಂಟ್ ಬೆಳಿಬಾರ್ದು, ನಿಮ್ಮ ಜೊತೆ ಇರುವಂಥ ಅಟ್ಯಾಚ್ಮೆಂಟ್ ಮತ್ತೆ ಬೆಳಿಬಾರ್ದು ಅನ್ನೋಂಥ ಉದ್ದೇಶ, ಆ ಥರ ಒಂದು ರೀಸನ್ನೇ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎಸ್, 4 to 6 ಮಂತ್ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಒಂದು ಟೈಮಲ್ಲಿ ಮತ್ತೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಆಲ್ರೆಡಿ ನಾನು ಹೇಳಿದೆ ಈ ಒಂದು ವಿಷಯನ. ಓಕೆ, ಎಸ್, ಇಲ್ಲಿ ಮತ್ತೆ ಅದೇ ಚಾನಲೈಸ್ ಆಗ್ತಾ ಇರೋವಂಥದ್ದು, ಅದೇ ಮೆಸೇಜ್ ಬರ್ತಾ ಇದೆ ಇಲ್ಲಿ. 4 to 6 ಮಂತಲ್ಲಿ ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು, ಅನ್ಬ್ಲಾಕ್ ಮಾಡುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಅಥವಾ ನ್ಯೂ ಕಾಂಟ್ಯಾಕ್ಟ್ ಆದರೂ ಬೆಳೆಯುತ್ತೆ ಅನ್ನುವಂಥದ್ದು, ಹೊಸ ಫ್ರೆಂಡ್, ಹೊಸ ರಿಲೇಶನ್ಶಿಪ್, ನ್ಯೂ ಲವ್. ಯಾರೆಲ್ಲ ಸಿಂಗಲ್ ಇದ್ದೀರಾ
ಅಥವಾ ಆಲ್ರೆಡಿ ಬ್ರೇಕಪ್ ಆಗಿದ್ದೀರಾ, ಆದರೂ ಇಲ್ಲಿ ನಿಮ್ಮ ಪರ್ಸನಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀರಾ ಬರ್ತಾರೆ ಅಂತ. ಬಟ್ ಎಲ್ಲೊಂದು ಕಡೆ ನಿಮ್ಮ ಮನಸ್ಸಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಆ್ಯಂಡ್ ಅವ್ರು ಬರಲ್ಲ ಅನ್ನೋಂಥದ್ದು ನಿಮಗೂ ಕೂಡ ಗೊತ್ತಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಮೇಲಿರುವಂಥ ಪ್ರೀತಿ ಇರ್ಬೋದು ಅಥವಾ ಟ್ರೂ ಲವ್ ಏನಿದೆ, ಸೊ ಅದು ನಿಮಗೆ ಇನ್ನೂ ಅವರಿಗೋಸ್ಕರ ವೆಯ್ಟ್ ಮಾಡೋ ಹಾಗೆ ಆಗ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನೀವು ಯಾರು ಸಿಂಗಲ್ಸ್ ಇದ್ದೀರಲ್ವಾ, ಅವರಿಗೆ ಇಲ್ಲಿ ಒಂದು ನ್ಯೂ ಲವ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಥವಾ ನ್ಯೂ ಲವ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದು ಚಾನಲೈಸ್ ಆಗ್ತಿದೆ. ಓಕೆ, ಟೋಟಲ್ ಇಲ್ಲಿ ಹೊಸ ಒಂದು ನ್ಯೂ ಕಾಂಟ್ಯಾಕ್ಟ್ ಬೆಳೆಯುತ್ತೆ ಅಂತ. ಎಸ್, ಇಲ್ಲಿ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಅವರು ಮತ್ತೆ ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡ್ತಾರಾ? ಓಕೆ, ನೋ. ಕೆಲವೊಬ್ಬರಿಗೆ ನೋ ಅಂತಲೇ ಬರ್ತಾ ಇದೆ ಆನ್ಸರ್. ಓಕೆ, ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ಆಲ್ರೆಡಿ ಈ ರಿಲೇಷನ್ಶಿಪ್ಪಿಂದ ಕೆಲವೊಬ್ರು ಮೂವ್ ಆನ್ ಆಗಿದ್ದಾರೆ ಆ್ಯಂಡ್ ತುಂಬ ಮೂಡ್ ಸ್ವಿಂಗ್ಸ್ ಇದೆ ಇಲ್ಲಿ. ದ ವರ್ಲ್ಡ್, ಓಕೆ, ದ ಹರ್ಮಿಟ್ ಕಾರ್ಡ್. ಎಸ್, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದರೂ ಕೂಡ ಅಥವಾ ನಿಮ್ಮ ಜೊತೆ ಅವ್ರ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೂ ಕೂಡ ನಿಮ್ಮನ್ನು ಅವರು ಸ್ಪೈ ಮಾಡ್ತಿದ್ದಾರೆ, ಬೇರೆಯವ್ರ ಮುಖಾಂತರ ತಿಳ್ಕೊಳ್ತಾ ಇದ್ದಾರೆ. ಓಕೆ, ದ ಹರ್ಮಿಟ್ ಕಾರ್ಡ್ ನೋಡಿ ಇಲ್ಲಿ. ಎಸ್, ನೋಡಿ ಇಲ್ಲಿ 2 ಆಫ್ ವ್ಯಾಂಡ್ಸ್ ಬರ್ತಿದೆ. ಎಸ್, ನೀವೇ ಅವರಿಗೆ ಪ್ರಪಂಚ ಆಗಿದ್ರೆ ಅಥವಾ ನಿಮಗೆ ಆ ಫೀಲಿಂಗ್ ಇರ್ಬೋದು, ನಿಮಗೆ ಅವರೇ ಪ್ರಪಂಚ ಆಗಿದ್ರು, ಅವರ ಒಂದು ಪ್ರೀತಿನೇ ಒಂದು ನಿಮ್ಮ ಲೈಫಲ್ಲಿ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಅಂತ ನೀವು ಆ ಥರ ಡಿಸೈಡ್ ಮಾಡಿರ್ಬೋದು ಅಥವಾ ಆ ಥರ ನಿಮ್ಮ ಲೈಫಲ್ಲಿ ಇರ್ಬೋದು, ಆ ಥರ ಫೀಲಿಂಗ್ಸ್ ಇರ್ಬೋದು. ಬಟ್ ಇಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಸಪ್ರೇಷನ್ ಮಾಡಿದ್ದಾರೆ, ಯಾರೋ ಒಬ್ಬರು ಎಂಟ್ರಿಯಿಂದ ಇಲ್ಲಿ ನೀವಿಬ್ಬರು ಸಪ್ರೇಷನ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಆ ಫೀಲಿಂಗ್ ಇತ್ತು, ನೀವೇ ಅವರ ಒಂದು ಜಗತ್ತು, ನೀವೇ ಅವರ ಪ್ರಪಂಚ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಅದು ಕಟ್ ಆಫ್ ಆಗಿದೆ, ಯಾರೊಬ್ಬರು ಎಂಟ್ರಿಯಿಂದ ಅದು ಆ ಫೀಲಿಂಗ್ಸ್ನ ಅವರು ಬದಲಾಯಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಡಿಸ್ಟರ್ಬೆನ್ಸ್ ಇದೆ, ಅದನ್ನು ಇಗ್ನೋರ್ ಮಾಡಿ. ಎಸ್, ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ಆಲ್ರೆಡಿ ಮೂವ್ ಆನ್ ಆಗಿರುವಂಥದ್ದು ಇಲ್ಲಿ ಎನರ್ಜಿ ನನಗಿಲ್ಲಿ ಆ್ಯಪ್ಟ್ ಆಗ್ತಿದೆ. ಓಕೆ, ಸೊ ಬ್ಲಾಕ್ ಮಾಡಿರುವಂಥ ನಂಬರ್ನ ಅನ್ಬ್ಲಾಕ್ ಮಾಡ್ತಾರೆ ಅಂದರೆ ಕೆಲವೊಬ್ಬರಿಗೆ ನೋ ಅಂತಲೂ ಆನ್ಸರ್ ಬರ್ತಾ ಇದೆ. ಇಲ್ಲಿ ತುಂಬ ವರ್ಷಗಳಿಂದ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲ್ಲ. ಇಲ್ಲಿ ಆಲ್ರೆಡಿ ಆ ಒಂದು ರಿಲೇಷನ್ಶಿಪ್ಪಿನ ಮೂವ್ ಆನ್ ಆಗಿದ್ದಾರೆ. ರೀಸೆಂಟ್ಲಿ ಯಾರಾದರೂ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಮಂತ್ಸ್ ಆಗಿರ್ಬೋದು, ವೀಕ್ಸ್ ಆಗಿರ್ಬೋದು, ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಆದರೆ ಡೆಫಿನೆಟ್ಲಿ ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವ್ರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಒಂದ್ಸಲ ಬೇಕು, ಒಂದ್ಸಲ ಬೇಡ, ದೆನ್ ಇನ್ನೊಂದ್ಸಲ ಏನನ್ಸುತ್ತೆ ಕಾಂಟ್ಯಾಕ್ಟ್ ಮಾಡಿದೆ ಮತ್ತೆ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಸೇಮ್. ಓಕೆ, ಸೊ ಆ ಥರ ಇಲ್ಲಿ ಆ ಥರ ಇಂಟೆನ್ಷನ್ ಇಟ್ಕೊಂಡು ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಇದಕ್ಕೆ ಏಂಜಲಿಂದ ಏನು ಮೆಸೇಜಸ್ ಬರ್ತಿದೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್? ಡೆಫಿನೆಟ್ಲಿ ಇಲ್ಲಿ ಫ್ಯೂ ಮಂತ್ಸಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ವಾವ್, ನೈಸ್ ಕಾರ್ಡ್. ಬಾಟಮ್ ಆಫ್ ದ ಕಾರ್ಡ್, ಚೂಸ್ ಎ ನ್ಯೂ ಡೈರೆಕ್ಷನ್ ಬರ್ತಾ ಇದೆ. ಓಕೆ, ಕೆಲವೊಬ್ಬರಿಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಆ್ಯಂಡ್ ಕೆಲವೊಬ್ಬರಿಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿಮ್ಮ ಪರ್ಸನ್ ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ನ ಮಾಡ್ತಾರೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಕೆಲವೊಬ್ಬರಿಗೆ ಮಾತ್ರ, ಇನ್ನು ಕೆಲವೊಬ್ಬರಿಗೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಸೊ ನ್ಯೂ ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ನ್ಯೂ ರಿಲೇಷನ್ಶಿಪ್ ಇರ್ಬೋದು ಅಥವಾ ಮತ್ತೆ ನಿಮ್ಮ ಪರ್ಸನ್ನೇ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು, ಆ ಥರದ್ದೆಲ್ಲ ನಡೆಯುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಬಿ ಪಾಸಿಟಿವ್ ಅಂತ ಹೇಳ್ತೀನಿ. ಈಗ ಆಲ್ರೆಡಿ ಯಾರಾದರೂ ರಿಲೇಷನ್ಶಿಪ್ಪಲ್ಲಿದ್ದು ಅದರಿಂದ ಹರ್ಟ್ ಆಗಿದ್ದೀರಾ, ಮೂವ್ ಆನ್ ಆಗಿದ್ದೀರಾ, ಎಸ್ ಈ ಒಂದು ರಿಲೇಷನ್ಶಿಪ್ ಬೇಡ ಅಂತೇಳಿ ನೀವು ಡಿಸೈಡ್ ಆಗಿದ್ದೀರಾ ಅಂತ ಹೇಳಿದರೆ ಡೆಫಿನೆಟ್ಲಿ ಮತ್ತೆ ನೀವು ಆ ಒಂದು ಪ್ರೀತಿ ಬಗ್ಗೆನೇ ನೀವು ಹಳೆ ಪ್ರೀತಿ ಬಗ್ಗೆ ಅಥವಾ ಹಳೆ ಒಂದು ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರಬೇಡಿ. ನಿಮ್ಮ ಲೈಫಲ್ಲಿ ಬರುವಂಥ ನ್ಯೂ ರಿಲೇಷನ್ಶಿಪ್ ಇರ್ಬೋದು, ನ್ಯೂ ಲವ್ ಇರ್ಬೋದು ಅಥವಾ ಹೊಸತನ ನಿಮ್ಮ ಲೈಫಲ್ಲಿ ಏನು ಬರುತ್ತೆ ಅದನ್ನು ಬರಮಾಡ್ಕೊಳ್ಲಿಕ್ಕೆ ರೆಡಿಯಾಗಿ, ಆ ನೆಗೆಟಿವ್ ಇರ್ಬೋದು ಅಥವಾ ಓಲ್ಡ್ ಏನು ಥಿಂಗ್ಸ್ ಇತ್ತು ಅದನ್ನು ರಿಲೀಸ್ ಮಾಡಿ ಅನ್ನೋದು ಇಲ್ಲಿ ಬರ್ತಾ ಇರೋವಂಥ ಎನರ್ಜಿ ಕೂಡ. ಓಕೆ, ನಿಮ್ಮ ಲೈಫಲ್ಲಿ ಏನು ನೆಗೆಟಿವ್ ಇತ್ತು ಅಥವಾ ಓಲ್ಡ್ ಎನರ್ಜೀಸ್, ಓಲ್ಡ್ ಏನು ನಿಮ್ಮ ಒಂದು ಬ್ಲಾಕೇಜಸ್ ಇತ್ತು ಅದೆಲ್ಲದನ್ನು ರಿಮೂವ್ ಮಾಡಿ. ಈಗ ನೆಗೆಟಿವ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ನೆಗೆಟಿವ್ ಅಂತ ಹೇಳಿ ಆ ಪರ್ಸನ್ನೇ ಆಗಿರ್ಬೋದು, ಸಮಥಿಂಗ್ ನಿಮ್ಮ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು. ಓಕೆ, ಆ ಒಂದು ಓಲ್ಡ್ ವಿಷಯಗಳು ಏನಿದೆ ಅದನ್ನು ರಿಲೀಸ್ ಮಾಡಿ. ಆವಾಗಲೇ ನಿಮಗೆ ಒಂದು ಹೊಸತನ, ಹೊಸ ಜೀವನ, ಹೊಸ ಪ್ರೀತಿ, ಹೊಸ ಕಾಂಟ್ಯಾಕ್ಟ್ ಬೆಳೆಯುವಂಥದ್ದು ಚಾನ್ಸಸ್ ಇದೆ ಇಲ್ಲಿ. ಬಟ್ ನೀವು ಆ ಓಲ್ಡನ್ನ ನೀವು ರಿಲೀಸ್ ಮಾಡ್ದೇ ಹೊಸತನನ ತಗೊಂಬರ್ಲಿಕ್ಕೆ, ನಿಮ್ಮ ಲೈಫಲ್ಲಿ ಬದಲಾವಣೆ ತರಲಿಕ್ಕೆ ಚಾನ್ಸ್ ಇಲ್ಲ ಅಂತ ಇಲ್ಲಿ ಎನರ್ಜಿ ಬರ್ತಿರೋ ಪ್ರಕಾರ. ಓಕೆನಾ? ಸೊ ಆದಷ್ಟು ಓಲ್ಡ್ ಏನು ವಿಷಯಗಳಿದೆ, ನೆಗೆಟಿವ್ ಓಲ್ಡ್ ವಿಷಯಗಳೇನಿದೆ ಅದನ್ನು ರಿಲೀಸ್ ಮಾಡಲಿಕ್ಕೆ, ಹೀಲ್ ಆಗಲಿಕ್ಕೆ ಟ್ರೈ ಮಾಡಿ ಅಂತಿಲ್ಲಿ
ಬರ್ತಿದೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.